ಧಾರವಾಡ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಪದಾಧಿಕಾರಿಗಳ ಪ್ರಮುಖರ ಸಭೆಯನ್ನು ಇಲ್ಲಿನ ಪ್ರಮುಖರಾದಂಥ ಶ್ರೀ ಗುರುರಾಜ್ ಹುಣಸಿಮರದ ಅವರ ನೇತೃತ್ವದಲ್ಲಿ ನಾವು ಕರೆದಿದ್ದೇವೆ ಮತ್ತು ಅದೇ ರೀತಿ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀ ಗಂಗಾಧರ ಮಠ ಅವರ ಒಂದು ನೇತೃತ್ವ ಮತ್ತು ಗುರು ಹುಣಸಿಮರದವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ಎಲ್ಲರೂ ಕೂಡಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, JDSದ ಪ್ರಮುಖರು, ಕಾರ್ಯಕರ್ತರು ಎಲ್ಲ ಸೇರಿ ಇಡೀ ಕ್ಷೇತ್ರಾದ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಮತದಾರನ ಭೇಟಿ ಮಾಡೋದು ಮತ್ತು ಅತ್ಯಂತ ದೊಡ್ಡ ಬಹುಮತದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸುವ ಸಂಬಂಧ ಇವತ್ತು ಸಭೆ ಕರೆದಿದ್ದೇವೆ ಮತ್ತು ಈ ಸಭೆಯಲ್ಲಿ ಎಲ್ಲ ಪ್ರಮುಖರು ಬಂದಿದ್ದಾರೆ. ನನಗೆ ವಿಶ್ವಾಸ ಇದೆ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ 28ಕ್ಕೂ 28 ಸ್ಥಾನಗಳನ್ನು ಗೆಲ್ತದೆ ಮತ್ತು ಇವತ್ತು ಕಾಂಗ್ರೆಸ್ ಪಾರ್ಟಿ ಹತಾಶರಾಗಿ ಮೋದಿಯವರಿಗೆ ಅತ್ಯಂತ ಕ್ಷುಲ್ಲಕ ಭಾಷೆಯಲ್ಲಿ ಬೈಯೋದನ್ನು ಶುರು ಮಾಡಿದ್ದಾರೆ. ನೀವು ಎಷ್ಟು ಕೀಳು ಮಟ್ಟದ ಭಾಷೆಯನ್ನು ಬಳಸ್ತೀರಿ, ಕ್ಷುಲ್ಲಕ ಭಾಷೆಯನ್ನು ಬಳಸ್ತೀರಿ, ಅಷ್ಟು ಮೋದಿಯವರ ಜನಪ್ರಿಯತೆ ಅವ್ರಿಗೊಂಥರ ರಕ್ಷಾ ಕವಚ ಆಗ್ತದೆ ಅದು. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇನ್ನೂ ಉತ್ಸಾಹದಿಂದ ಕೆಲಸವನ್ನು ಮಾಡ್ತಾಯಿದ್ದಾರೆ. ನೋಡಿ, ನಾನು ಇಷ್ಟ ಹೇಳೋದು, ನಾನು ಉಳಿದವ್ರು ಯಾರಿಗೂ ನಾನು ರಿಪ್ಲೈ ಕೊಡೋಕ್ಕೆ ನಾನು ಹೋಗಲ್ಲ. ನಾನು ನಿನ್ನೆನೂ ಹೇಳಿದ್ದೇನೆ, ನಮ್ಮ ಕ್ಷೇತ್ರದಲ್ಲಿ ನಾನು ಲೋಕಸಭಾ ಸದಸ್ಯನಾದಾಗಿನಿಂದ ನಮ್ಮ ಪಕ್ಷ 8 ಪೈಕಿ 7 ಜನ ಅದೇ ಸಮುದಾಯದವರಿಗೆ ಕೊಟ್ಟಿದೆ. ಅವರಿಗೆ ಇಲ್ಲೇ MR ಪಾಟೀಲರು ನಿಂತಿದ್ದಾರೆ. ಕಾಯ ವಾಚ ಮನಸ ನಾನು ಕೆಲಸ ಮಾಡಿದ್ದೇನೆ. ನಮ್ಮ ಪಾರ್ಟಿಯಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲ, ಎಲ್ಲ ಸಮುದಾಯಕ್ಕೂ ನಾವು ಅವಕಾಶ ಕೊಟ್ಟಿದ್ದೇವೆ, ಅದು ಮೇಯರು ಇತ್ಯಾದಿ ಮಾಡೋ ಮುಂದೆ. ಹಾಗಾಗಿ ನಾನು ನಿನ್ನೆನೂ ನೀವು ಕೇಳಿದ್ದೀರಿ ಈ ವಿಷಯದಲ್ಲಿ, ಪೂಜ್ಯ ದಿಂಗಾಲೇಶ್ವರ ಶ್ರೀಗಳು ನನಗೆ ಅತ್ಯಂತ ಶ್ರದ್ಧಾವಂತರು ಇದ್ದಾರೆ. ಅವರು ನಾನು ಶ್ರದ್ಧೆಯಿಂದ ನೋಡಿದ್ದೇನೆ ಅವ್ರನ್ನ. ಅವರು ದೊಡ್ಡ ಸ್ವಾಮಿಗಳು. ನಾನು ನಿನ್ನೆನೂ ಹೇಳಿದಂತೆ ಬಹಳ ವರ್ಷಗಳಿಂದ ನನಗೆ ಪರಿಚಯ, ನನಗೆ ಸದಾಕಾಲಕ್ಕೂ ಆಶೀರ್ವಾದ ಮಾಡಿದ್ದಾರೆ. ಸದಾಕಾಲಕ್ಕೂ ಎಲ್ಲ ಸಮಯಕ್ಕೂ ನಾನು ಅವ್ರನ್ನ ಚುನಾವಣೆಗಿಂತ ಮೊದಲು ಒಂದಿಲ್ಲ ಒಂದು ಸಮಯದಲ್ಲಿ ಭೇಟಿ ಮಾಡಿದ್ದೇನೆ. ಅವರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಆ ಮಠಕ್ಕೂ ನಮಗೂ ಅವಿನಾಭಾವ ಸಂಬಂಧ ಇದೆ. ದಿಂಗಾಲೇಶ್ವರ ಶ್ರೀಗಳಿಗೂ ಏನಾದರೂ ತಪ್ಪು ತಿಳುವಳಿಕೆ ಆಗಿದ್ದರೆ ಅದನ್ನು ನಾವು ಸರಿಪಡಿಸ್ತೇವೆ ಮತ್ತು ತಪ್ಪಾಗಿದ್ದರೆ ಅದಕ್ಕೆ ನಾವು ಅವ್ರಿಗೆ ಕ್ಷಮೆ ಕೇಳಲಿಕ್ಕೂ ನಾನೇನು ಇಂಥದ್ದು ನೀವು ತಪ್ಪು ಮಾಡಿದ್ದೀರಿ ಅಂದರೆ ಕ್ಷಮೆ ಕೇಳಲಿಕ್ಕೂ ನಂದೇನು ಹಿಂಜರಿಕೆ ಇಲ್ಲ. ಅವ್ರನ್ನ ಅತ್ಯಂತ ಧಾರ್ಮಿಕ ನಾಯಕರವರು, ಅವ್ರ ಬಗ್ಗೆ ನಮಗೆ ಶ್ರದ್ಧೆ ಇದೆ. ನಾನು ಯಾವುದೇ ವೈಯಕ್ತಿಕ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡಲ್ಲ ಮತ್ತು ಆ ವಿಷಯದ ಬಗ್ಗೆ ನಾನು ಚರ್ಚೆಗೆ ಹೋಗಲ್ಲ. ನಾನು ಚರ್ಚೆಗೆ ಹೋಗೋದಿಲ್ಲ. ನಿನ್ನೆ ಹೇಳಿದ್ದೆ, ಅವ್ರು ಏನು ಹೇಳಿದ್ದು ಎಲ್ಲವೂ ನನಗೆ ಆಶೀರ್ವಾದ. ನಾನು ಆ ಚರ್ಚೆಗೆ ಹೋಗೋದಿಲ್ಲ. ನಾನು ಈ ಸಂದರ್ಭದಲ್ಲಿ ಉತ್ತರ ಕೊಡೋದು ಸೂಕ್ತ ಅಲ್ಲ ಅಂತ ನಾನು ಭಾವಿಸ್ತೀನಿ. ಕೆಲವು ಕ್ಷೇತ್ರಗಳಲ್ಲಿ ಏನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದಿಷ್ಟು ದುಃಖ ದುಮ್ಮಾನ ಮತ್ತು ಬಂಡಾಯ ಅನ್ನುವಂಥ ವಿಷಯದಲ್ಲಿ ಮಾತುಕತೆ ನೀವು ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲವೂ ನಮ್ಮ ಮಾತುಕತೆ ಆಗಿದೆ. ಉದಾಹರಣೆಗೆ ದಾವಣಗೆರೆಯಲ್ಲಿ ಆಗಿದೆ. ಈಗ ರಾಯಚೂರದ್ದೊಂದು ಉಳಿದಿದೆ, ಅದನ್ನು ಸರಿ ಮಾಡ್ತೀವಿ. ಇಲ್ಲ, ನಾನು ಹೇಳಿದ್ನಲ್ಲ, ನಾನು ಅವರು ಸಮಯವನ್ನು ಕೊಟ್ಟರೆ ನಾನು ಮಾತುಕತೆ ಮಾಡಲಿಕ್ಕೆ ಸಿದ್ಧನಿದ್ದೇನೆ.